ಕೂದಲು ಉದ್ರೋದು ಈ ನಡುವೆ ತುಂಬಾನೇ ಕಾಮನ್ ಆಗಿದೆ, ಎಸ್ಪೆಷಲಿ ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಅಂದ್ರೆ ಇಲ್ಲೊಂದು ಸ್ವಲ್ಪ ಪ್ಯಾಚಿ ಹೇರ್ ಇರೋದು, ಇಲ್ಲಾಂದ್ರೆ ಸುಳಿ ಹತ್ರ ತುಂಬಾನೇ ಕೂದಲು ಉದ್ರೋಗಿರೋದು, ಇದೆಲ್ಲ ತುಂಬಾನೇ ಕಾಮನ್ ಆಗಿದೆ. ಬಟ್ ಇದನ್ನ ನಿಜವಾಗ್ಲೂ ತಡೆಯೋದಕ್ಕೆ ಆಗೋದೇ ಇಲ್ವಾ? ನಮಸ್ಕಾರ ಎಲ್ಲರೂ, ನಾನು ನಿಮ್ಮ ಫಿಟ್ ಕನ್ನಡಿಗ ರಘು ಮಾತಾಡ್ತೀರಾ. ಇವತ್ತು ನಾನು ನಿಮ್ಮೆಲ್ಲರಿಗೂ ಈ ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಅದು ತಡೆಯೋದಕ್ಕೆ ಅಂತ ಒಂದು ಅಮೇಜಿಂಗ್ ಟೂಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಆ ಟೂಲ್ ಯಾವುದು ಮತ್ತೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಕೂಡ ನಾನು ಕೊಡ್ತೀನಿ. ಎಲ್ಲ ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್ ಎವ್ರಿವನ್. ಸೊ ಕೂದಲು ಯಾರು ಉದುರೋದಿಲ್ಲ ಹೇಳಿ? ಒಂದು ಜನಕ್ಕೆ ಕಮ್ಮಿ ಉದುರುತ್ತೆ, ಒಂದಷ್ಟು ಜನಕ್ಕೆ ತುಂಬಾನೇ ಜಾಸ್ತಿ ಉದುರುತ್ತೆ. ಬಟ್ ಒಂದಷ್ಟು ಜನಕ್ಕೆ ಕೂದಲು ಉದುರಾದ ನಂತರ ಹೇರ್ ಗ್ರೋತ್ ಆಗೋದೇ ಇಲ್ಲ ಒಂದಷ್ಟು ಪರ್ಟಿಕ್ಯುಲರ್ ಏರಿಯಾ ಒಳಗಡೆ. ಅದು ಜೆನೆಟಿಕ್ಸ್ ಇಂದ ಆಗಿರ್ಬೋದು, ಇಲ್ಲಾಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಆಗಿರ್ಬೋದು. ಬಟ್ ಇವತ್ತು ನಾವು ನಿಮ್ಮೆಲ್ಲರಿಗೂ ಹೇರ್ ಫಾಲ್ ಆಕ್ಚುಲಿ ಯಾವ್ದಾದ ನಂತರ ಒಂದಷ್ಟು ಜನಕ್ಕೆ ಹೇರ್ ಗ್ರೋತೇ ಆಗೋದಿಲ್ಲ, ವಿಚ್ ಇಸ್ ಡ್ಯೂ ಟು ಮೇಜರ್ಲಿ ಹಾರ್ಮೋನ್ಸ್ ಅಂದ್ರೆ DHT ಇಂದ ಏನಾಗ್ತಿರುತ್ತೆ ಅಂಥವ್ರಿಗೆ ಆಕ್ಚುಲ್ ಆಗಿ ಒಂದು ಸೊಲ್ಯೂಷನ್ ಕೊಡ್ತೀನಿ. ಓಕೆನಾ? ಸೊ ನ್ಯೂಟ್ರಿಷನ್ ಪರ್ಸ್ಪೆಕ್ಟಿವ್ ಒಳಗಡೆ ಮತ್ತೆ ನಾನು ಆಕ್ಚುಲ್ ಆಗಿ ನ್ಯಾಚುರಲ್ ರೆಮಿಡೀಸ್ ಬಗ್ಗೆ ಆಲ್ರೆಡಿ 2 ವಿಡಿಯೋ ಇದೆ, ದಯವಿಟ್ಟು ಹೋಗಿ. ಅಕಸ್ಮಾತ್ ಏನಾದ್ರು ನೋಡಿಲ್ಲ ಅಂದ್ರೆ ನೋಡಿ, ಇಲ್ಲಿ ಇನ್ಫಾರ್ಮೇಷನ್ ಐಕಾನ್ ಒಳಗಡೆ ಹಾಕಿರ್ತೀನಿ. ಅಕಸ್ಮಾತ್ ಯೂಟ್ಯೂಬಲ್ಲಿ ನೋಡ್ತೀರಾ ಅಂತಂದ್ರೆ, ಫೇಸ್ಬುಕ್ಕಲ್ಲಿ ನೋಡ್ತೀರಾ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಹಾಕಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ. 2 ವಿಡಿಯೋ ಅಮೇಜಿಂಗ್. ಓಕೆನಾ? ಸೊ ಇವತ್ತು ನಾವು ಮಾತಾಡ್ತಿರೋದೇನು ಅಂತಂದ್ರೆ, ಎಸ್ಪೆಷಲಿ ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಇತ್ತು ಅಂತಂದ್ರೆ, ಇಲ್ಲಾಂದ್ರೆ ಒಂದು ಸ್ಪೆಸಿಫಿಕ್ ಜಾಗದೊಳಗಡೆ ಮಾತ್ರನೇ ಜಾಸ್ತಿ ಕೂದಲಿಲ್ಲ ಅಂತ ಅನ್ನಿಸ್ತಿದ್ರೆ ಏನು ಮಾಡಬಹುದು ಅಂತಂದ್ರೆ, ಅಲ್ಲೊಂದು ಸ್ವಲ್ಪ ಆಕ್ಟಿವೇಟ್ ಮಾಡಬೇಕಾಗುತ್ತೆ ಜಾಗನ. ಸೊ ಏನು ಮಾಡ್ತಾರೆ, ಯೂಶಲ್ ಆಗಿ ಒಂದಷ್ಟು ಜನ ಮಸಾಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ. ಒಂದಷ್ಟು ಜನಕ್ಕೆ ತುಂಬಾನೇ ಭಯ ಇರುತ್ತೆ. ಏನಕ್ಕೆ ಅಂತಂದ್ರೆ, ಮಸಾಜ್ ಮಾಡಿದ್ರೆ ಇರೋ ಕೂದಲು ಉದ್ರೋಗಿರುತ್ತೆ ಗುರು ಅಂತ ಅಂದ್ಬಿಟ್ಟು ಅಂತಿರ್ತಾರೆ. ನನ್ನ ರೂಮ್ಮೇಟ್ ಒಬ್ಬ ಇದ್ದ, ಸೇಮ್ ಅದೇನೇನು ಹೇಳ್ತಿದ್ದ. ಬಟ್ ಅದಾನಂತ ನಾನು ಹೇಳಿದೆ, ಆಕ್ಚುಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡಿದಷ್ಟು ಹೇರ್ ಗ್ರೋತ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಯಾವತ್ತೂ ಕಮ್ಮಿ ಆಗಿಲ್ಲ, 1-2 ಕೂದಲು ಎಕ್ಸ್ಟ್ರಾ ಉದುರ್ಬಹುದು, ಬಟ್ ಆಕ್ಚುಲಿ ಚಾನ್ಸಸ್ ಗ್ರೋ ಆಗೋದಕ್ಕೆ ಜಾಸ್ತಿ ಇರುತ್ತೆ. ಯಾಕಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆದಷ್ಟು ನ್ಯೂಟ್ರಿಯೆಂಟ್ ಜಾಸ್ತಿ ಅಲ್ಲಿಗೆ ಹೋಗುತ್ತೆ, ಅದಾದ ನಂತರ ತಿರ್ಗಿ ಹೇರ್ ಗ್ರೋತ್ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದಷ್ಟು ಜನಕ್ಕೆ ಆಕ್ಚುಲ್ ಆಗಿ DHTನೇ ಮೇಜರ್ ಪ್ರಾಬ್ಲಮ್ ಆಗಿರೋ ಕಾರಣದಿಂದ ಏನಾಗ್ತಿರುತ್ತೆ ಅಂತಂದ್ರೆ, ಆ DHT ಹೇರ್ ಫಾಲಿಕಲ್ ಏನಿರುತ್ತಲ್ಲ ಅಲ್ಲಿ ಆ ಗ್ರೋ ಆಗೋದಕ್ಕೆ ಬಿಡೋದಿಲ್ಲ, ಕ್ಲೋಸ್ ಮಾಡಿ ಇಟ್ಕೊಂಡಿರುತ್ತೆ. ಇಂಥ ಚಾನ್ಸಸ್ ಒಳಗಡೆ, ಇಂಥ ಸಿಚುಯೇಷನ್ ಒಳಗಡೆ ಏನು ಮಾಡಬೇಕು ಅಂತಂದ್ರೆ, ಅಲ್ಲೊಂದು ಸ್ವಲ್ಪ ಚೆನ್ನಾಗಿ ಆಕ್ಟಿವೇಟ್ ಮಾಡಿ, ಅಂದ್ರೆ ಆ ಪರ್ಟಿಕ್ಯುಲರ್ ಜಾಗನ ಒಂದು ಸ್ವಲ್ಪ ಆಕ್ಟಿವೇಟ್ ಮಾಡಿ, ಅದಾದ ನಂತರ ಯಾವುದೋ ಒಂದು DHT ಬ್ಲಾಕರ್ನ ಯೂಸ್ ಮಾಡಿದ್ರೆ ಅಲ್ಲಿ ಆಕ್ಚುಲ್ ಆಗಿ ತಿರ್ಗಾ ವಾಪಸ್ ಹೇರ್ ಗ್ರೋ ಆಗೋ ಚಾನ್ಸಸ್ ಇರುತ್ತೆ. ಸಿಂಪಲ್ ರೂಲ್. ಓಕೆ, DHT ಆಕ್ಚುಲ್ ಆಗಿ ಹೇರ್ ಫಾಲಿಕಲ್ ಏನಿತ್ತಲ್ಲ ಅದನ್ನ ತಿರ್ಗಾ ಬೆಳೆಯೋದಕ್ಕೆ ಬಿಡ್ತಿರ್ಲಿಲ್ಲ. ಅಲ್ಲಿ ಒಂದು ಸ್ವಲ್ಪ ಆಕ್ಟಿವೇಟ್ ಮಾಡಿ, ಜಸ್ಟ್ ಒಂದು ಸ್ವಲ್ಪ ಯಾವುದೋ ಒಂದು ನ್ಯಾಚುರಲ್ DHT ಬ್ಲಾಕರ್ ಯೂಸ್ ಮಾಡ್ಬಿಟ್ಟು ಅಲ್ಲಿ ಮಸಾಜ್ ಮಾಡಿ ಆ DHT ಎಲ್ಲನೂ ವಾಪಸ್ ತಿರ್ಗಾ ಡಿಸ್ಟ್ರಿಬ್ಯೂಟ್ ಆಗಿ ನಾರ್ಮಲ್ ಆಗೋ ಥರ ಮಾಡಿದ್ರೆ ಅಲ್ಲಿ ಹೇರ್ ಗ್ರೋತ್ ಆಗೋ ಚಾನ್ಸಸ್ ತಿರ್ಗಾನು ಇರುತ್ತೆ. ಸೊ ಅದಕ್ಕೆ ಅಂತಾನೆ ನಾನು ಇವತ್ತೊಂದು ಟೂಲ್ ಕಿಟ್ ಬಗ್ಗೆ ಮಾತಾಡ್ತೀನಿ. ಅದು ಯಾವುದು ಅಂತಂದ್ರೆ, ಮ್ಯಾನ್ ಮ್ಯಾಟರ್ಸ್ ಅವರ ಹೇರ್ ಗ್ರೋತ್ ಟೂಲ್ ಕಿಟ್ ಅಂತಾನೆ ಇದೆ. ಸೊ ಅದರೊಳಗಡೆ 2 ಸಿಂಪಲ್ ಟೂಲ್ ಇದೆ. ಒಂದು ಬಂದ್ಬಿಟ್ಟು ಟಾನಿಕ್ ಮತ್ತೆ ಇನ್ನೊಂದು ಬಂದ್ಬಿಟ್ಟು ಡರ್ಮಾ ರೋಲರ್. ಸೊ ಆಲ್ರೆಡಿ ನೀವು ನೋಡ್ತಿರ್ಬೋದು ನನ್ನ ಕೈಯಲ್ಲಿ 2 ಇದೆ. ದಿಸ್ ಇಸ್ ದ ಟೂಲ್ ಕಿಟ್. ಆಕ್ಚುಲಿ ನಾನೇನು ಮಾತಾಡ್ತಿದ್ದು ಇದು ಬಂದು ಡರ್ಮಾ ರೋಲರ್ ಮತ್ತೆ ಇದು ಬಂದು ಹೇರ್ ಗ್ರೋತ್ ಟಾನಿಕ್. ಓಕೆನಾ? ಸೊ ಡರ್ಮಾ ರೋಲರ್ದು ಮೇಜರ್ ಅಡ್ವಾಂಟೇಜ್ ಏನು ಅಂತಂದ್ರೆ, ಇದರೊಳಗಡೆ 540 ಮೈಕ್ರೋ ಸ್ಟ್ರ್ಯಾಂಡ್ಸ್ನ ಮಾಡೋ ಅಂಥದ್ದು ಒಂದು ಮೈಕ್ರೋ ಪಿನ್ಸ್ ಇದೆ. ಓಕೆನಾ? ಸೊ ಈ ಪಿನ್ಸ್ ಏನು ಮಾಡುತ್ತೆ ಅಂತಂದ್ರೆ, ನಾನು ಮೊದಲೇ ಹೇಳಿದೆ, ಒಂದು ಹೇರ್ ಫಾಲಿಕಲ್ ಆಕ್ಚುಲಿ ತುಂಬಾನೇ ಚಿಕ್ಕ ಜಾಗ ಅದು, ಅದನ್ನೆಲ್ಲ ನೀವಲ್ಲಿ ಒಂದು ಸ್ವಲ್ಪ ಒಂದು ಮೈಕ್ರೋ ಪಂಚರ್ಸ್ ಮಾಡಿಬಿಟ್ಟು, ಅಂದ್ರೆ ಮೈಕ್ರೋ ಪಂಚರ್ಸ್ ಮಾಡಿ ಆ ಜಾಗದೊಳಗಡೆ ನೀವು ಯಾವುದಾದ್ರೂ DHT ಬ್ಲಾಕರ್ನ ಹಾಕಿ ಮಸಾಜ್ ಮಾಡಿದ್ರಿ ಅಂತ ಅಂದರೆ ಅಲ್ಲಿ ಆ್ಯಕ್ಚುಲಿ ವಾಪಸ್ ಹೇರ್ ಗ್ರೋತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನು ಇದು ಮಾಡುತ್ತೆ. ಸೊ ಯೂಶಲ್ ಆಗಿ ಹೇಗೆ ಇದನ್ನು ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಸೊ ಇದನ್ನು ಆಕ್ಟಿವೇಟರ್ ಆ್ಯಕ್ಚುಲ್ ಆಗಿದ್ದು ಡರ್ಮಾ ರೋಲರ್ ಈಸ್ ಅನ್ ಆಕ್ಟಿವೇಟರ್. ಸೊ ಈ ಡರ್ಮಾ ರೋಲರ್ನ ನಾನು ಯಾವ ಪರ್ಟಿಕ್ಯುಲರ್ ಏರಿಯಾ ಇದೆ, ಎಲ್ಲ ಕಡೆನೂ ಯೂಸ್ ಮಾಡೋದಕ್ಕೆ ಹೋಗಬೇಡಿ ನೀವು. ಸೊ ಯಾವ ಪರ್ಟಿಕ್ಯುಲರ್ ಏರಿಯಾ ಇದೆ, ಆ ಪರ್ಟಿಕ್ಯುಲರ್ ಏರಿಯಾ ಎಲ್ಲಿ ಒಂದು ಸ್ವಲ್ಪ ಪ್ಯಾಚಿ ಹೇರ್ ಇದೆ ಅಂತ ನಿಮ್ಗೆ ಅನ್ನಿಸ್ತಿದೆ, ಆ ಪರ್ಟಿಕ್ಯುಲರ್ ಏರಿಯಾ ಒಳಗಡೆ ಸೊ ಒಂದು 4 to 5 ಟೈಮ್ಸ್ ಎಲ್ಲ ಡೈರೆಕ್ಷನ್ ಒಳಗಡೆ, ಅಂದರೆ ಬೇಸಿಕಲಿ ನೀವು ಹಾರಿಸಾಂಟಲ್ ಆಗಿರ್ಬೋದು, ವರ್ಟಿಕಲ್ ಆಗಿರ್ಬೋದು, ಇಲ್ಲ ಡಯಾಗ್ನಲ್ ಆ್ಯಕ್ಚುಲ್ ಆಗಿ ನೀವು 4 to 5 ಟೈಮ್ಸ್ ರೋಲ್ ಮಾಡಿ ಟು ಆ್ಯಂಡ್ ಫ್ರೋ. ಅದಾದ ನಂತರ ಒಂದು ಸ್ವಲ್ಪ ಮೈಕ್ರೋ ಪಂಚರ್ಸ್ ಆಗುತ್ತೆ. ಅಂದರೆ ಬೇಸಿಕಲಿ ಆ ಮೈಕ್ರೋ ಪಂಚರ್ಸ್ ಏನು ಮಾಡುತ್ತೆ ಅಂತಂದರೆ, ಬ್ಲಡ್ ಸರ್ಕ್ಯುಲೇಷನ್ನ ಇನ್ಕ್ರೀಸ್ ಮಾಡ್ತಿರುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಯಿತು ಅಂತಂದರೆ ಎಲ್ಲ ನ್ಯೂಟ್ರಿಯೆಂಟ್ ಅಬ್ಸರ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಆ ಟೈಮ್ ಒಳಗಡೆ ಏನು ಮಾಡಬೇಕು ಅಂತಂದರೆ, ಈ ಹೇರ್ ಗ್ರೋತ್ ಟಾನಿಕ್ನ ನಾವು ಅಪ್ಲೈ ಮಾಡಿ ಲೈಟ್ಗೆ ಒಂದು ಸ್ವಲ್ಪ ಮಸಾಜ್ ಮಾಡಬೇಕು. ಸೊ ಈ ಪರ್ಟಿಕ್ಯುಲರ್ ಹೇರ್ ಗ್ರೋತ್ ಟಾನಿಕ್ ಒಳಗಡೆ ಸಾಪ್ ಪ್ಯಾಲ್ಮೆಟೋ ಇದೆ, ಒಂದು ಬಂದ್ಬಿಟ್ಟು ನ್ಯಾಚುರಲ್ DHT ಬ್ಲಾಕರ್ ಅಂತಲೇ ಹೇಳ್ಬೋದು. ಸೊ ಡೈರೆಕ್ಟಾಗಿ ಸ್ಕಿನ್ನಿಂದ ಅಬ್ಸರ್ವ್ ಆಗುತ್ತಾ ಅಂತಂದರೆ ಆಬ್ವಿಯಸ್ಲಿ ಹಾಗೆ ಆಗುತ್ತೆ. ಏನಕ್ಕೆ ಎಷ್ಟೊಂದು ಜನಕ್ಕೆ ಅಮೇಜಿಂಗ್ ರಿಸಲ್ಟ್ ಸಿಕ್ಕಿದೆ ಈ ಪರ್ಟಿಕ್ಯುಲರ್ ಪ್ರಾಡಕ್ಟಿಂದ. ಓಕೆನಾ? ಸೊ ಇದನ್ನು ಎಷ್ಟು ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡಬೇಕು ಅಂತಂದರೆ, ಡರ್ಮಾ ರೋಲರ್ನ ಎಸ್ಪೆಷಲಿ ಈ ಆಕ್ಟಿವೇಟರ್ ಏನಿದೆ ಅಲ್ಲ, ಇದನ್ನು ವಾರಕ್ಕೆ ಒಂದೇ ಸತಿ ಯೂಸ್ ಮಾಡಿ, ಜಾಸ್ತಿ ಪಂಚರ್ ಮಾಡೋದಕ್ಕೆ ಹೋಗಬೇಡಿ. ಓಕೆನಾ? ಸೊ ಜೋಶ್ ಒಳಗಡೆ ಗುರು ಇಲ್ಲೂ ಮಾಡ್ತೀನಿ ಅಲ್ಲೂ ಮಾಡ್ತೀನಿ ಅಂತ ಎಲ್ಲ ಕಡೆ ಮಾಡೋದಕ್ಕೆ ಹೋಗಬೇಡಿ. ಇದನ್ನು ಬೇಕಂದ್ರೆ ನೀವು ಡೈಲಿ ಯೂಸ್ ಮಾಡಬಹುದು. ಓಕೆನಾ? ಸೊ ಬಿಫೋರ್ ಯು ಗೋ ಟು ಬೆಡ್, ಬೆಸ್ಟ್ ಟೈಮ್ ಟು ಯೂಸ್. ಲೈಕ್ ಎಲ್ಲಿ ಪ್ಯಾಚಿ ಹೇರ್ ಇದೆ ಅಲ್ಲಿಗೆ ಅಪ್ಲೈ ಮಾಡಿ, ಜಸ್ಟ್ ಒಂದು ಸ್ವಲ್ಪ ಮಸಾಜ್ ಮಾಡಿ ಒಂದು ಸ್ವಲ್ಪ ಡ್ರೈ ಆಗೋವರೆಗೂ ಬಿಟ್ಟರೆ ದೆನ್ ಇಟ್ ಇಸ್ ಆಲ್ ಗುಡ್ ಟು ಗೋ. ಸೊ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಯೂಸ್ ಮಾಡಿ ಎಷ್ಟೊಂದು ಜನ ಆ್ಯಕ್ಚುಲ್ ಆಗಿ ರಿಸಲ್ಟ್ಸ್ ಕಂಡುಕೊಂಡಿದ್ದಾರೆ. ಅವ್ರದ್ದೆಲ್ಲ ರಿವ್ಯೂಸ್ ನಾನು ಇಲ್ಲಿ ಹಾಕಿರ್ತೀನಿ, ಬೇಕು ಅಂತಂದರೆ ನೀವು ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಬೋದು. ಮತ್ತು ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ನೀವು ಕೂಡ ಶಾಪ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಇರುತ್ತೆ. ಇಲ್ಲಾಂದರೆ ಜಸ್ಟ್ ನೀವು manmatters.comಗೆ ಹೋದರೆ ಅಲ್ಲಿ ಆ್ಯಕ್ಚುಲ್ ಆಗಿ ಹೇರ್ಗಂತಾನೆ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ಇದೆ. ಅಲ್ಲಿ ನಿಮಗೆ ಗಮ್ಮಿ ಸಿಗುತ್ತೆ, ಅದಾದಮೇಲೆ ಟಾನಿಕ್ ಸಿಗುತ್ತೆ, ಅದಾದಮೇಲೆ ಶಾಂಪು ಕೂಡ ಸಿಗುತ್ತೆ. ಅದೆಲ್ಲ ಯಾವ್ದು ಬೇಕಂದ್ರೂ ನೀವು ಶಾಪ್ ಮಾಡ್ಬೋದು. ಇಲ್ಲ
ಅಂತಂದರೆ ಈ ಪರ್ಟಿಕ್ಯುಲರ್ ಟೂಲ್ ಕಿಟ್ ಏನಿದೆ ಅದರ ಕೂಡ ಶಾಪ್ ಮಾಡ್ಬೋದು. ಸೊ ಹೋಪ್ಫುಲಿ ನಾನು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ದಯವಿಟ್ಟು ವೀಡಿಯೋನ ಶೇರ್ ಮಾಡಿ, ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ರೀಚ್ ಆಗಲಿ. ಎಷ್ಟೊಂದು ಜನ ಆ್ಯಕ್ಚುಲ್ ಆಗಿ ಒಂದು ಸ್ವಲ್ಪ ಗುರು ಪ್ಯಾಚಿ ಹೇರ್ ಇದೆ, ನಾನು ಯಾವಾಗಲೂ ಕ್ಯಾಪ್ ಹಾಕ್ಕೊಂಡೇ ಓಡಾಡ್ತೀನಿ, ನಿಜವಾಗ್ಲೂ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಎಲ್ಲ ಲೋ ಆಗಿದೆ ಅಂಥವ್ರಿಗೆ ನಿಜವಾಗ್ಲೂ ಈ ವಿಡಿಯೋ ರೀಚ್ ಆಯಿತು ಅಂತಂದರೆ ಟ್ರೈ ಮಾಡಬಹುದು ಅಲ್ವಾ. ನಿಜವಾಗ್ಲೂ ಒಂದು ಸ್ವಲ್ಪ ಅಮೇಸಿಂಗ್ ರಿಸಲ್ಟ್ಸ್ ಕೂಡ ನನಗೆ ಸಿಗುತ್ತೆ. ಸೊ ಡೋಂಟ್ ಫರ್ಗೆಟ್ ಟು ಶೇರ್ ದಿಸ್ ವಿಡಿಯೋ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಅಂಡ್ ಟಿಲ್ ಮೈ ನೆಕ್ಸ್ಟ್ ವಿಡಿಯೋ. ಫಿಟ್ ಕನ್ನಡಿಗ ರಘು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಪೀಸ್ ಔಟ್, ಬೈ. ಓಕೆ, ಸಾರಿ, ಬೈ.